ಭಾಗದಲ್ಲಿ ಒಂದು ಹೊಸ ಜಗತ್ತನ್ನ ನೋಡಕ್ಕೆ ನಾವು ಬಂದಿದ್ದೀವಿ. ನಮಗೂ ಗೊತ್ತಿರ್ಲಿಲ್ಲ ಈ ಜಗತ್ತು ಇಲ್ಲಿ ಇದೆ ಅಂತ ಹೇಳಿ. ಇಡೀ ಬೆಂಗಳೂರಿನ ಎಲ್ಲ ಕಸವನ್ನ, ಬಾಟ್ಲುಗಳನ್ನ, ಪ್ಲಾಸ್ಟಿಕ್ಗಳನ್ನ ಇಲ್ಲಿ ತರ್ತಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ. ಎಲ್ರು ಕೂಡ ಕೋಲ್ಕತ್ತಾ 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 ಹೇಳ್ತಾರೆ. ಅಲ್ಲಿ ಆಧಾರ್ ಕಾರ್ಡ್ ಇದೆ, ನಕಲಿ ಆಧಾರ್ ಕಾರ್ಡ್ ಇದೆ, ನಕಲಿ ವೋಟರ್ ಐಡಿ ಇದೆ. 10 ವರ್ಷದಿಂದ 15 ವರ್ಷದಿಂದ 3, 4, 5 ವರ್ಷದಿಂದ ಅವರನ್ನು ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನಾವು ಬಂದಿದ್ದೀವಿ ಅಂತ ಹೇಳಿ. ಇಲ್ಲಿ ಯಾರೋ ಒಬ್ರು ಇವರನ್ನ ಸಂಭಾಳಿಸುವವರು ಇದ್ದಾರೆ ಅಂತ ಹೇಳ್ತಾರೆ, ಟೀಕೆದಾರ್ ಇದ್ದಾರೆ ಅಂತ ಹೇಳಿ. ಅದು ಎಲ್ಲರೂ ಕೂಡ ಇಲ್ಲೀಗಲ್ ಆಗಿ ಇಲ್ಲಿ ವಾಸ ಮಾಡ್ತಿದ್ದಾರೆ. ಇವರು ನಮ್ಮ ದೇಶದವರು ಅಲ್ಲ ಅಂತ ಸಹಜವಾಗಿ ಅನ್ಸುತ್ತೆ. ಅದಕ್ಕಾಗಿ ಬಿಬಿಎಂಪಿ ಅವರು ಇಲ್ಲಿ ಕಸ ಹಾಕಕ್ಕೆ ಹೇಗ್ ಬಿಟ್ರು? ಕಸದ ಒಂದು ದೊಡ್ಡ ಗುಡ್ಡಗಳೇ ಇಲ್ಲಿ ಸೃಷ್ಟಿಯಾಗಿದ್ದಾವೆ. ಪ್ಲಾಸ್ಟಿಕ್ನ ಗುಡ್ಡನೇ ಸೃಷ್ಟಿಯಾಗಿದೆ. ಕೆಡಿಬಿಗೆ 48 ಎಕರೆ ಜಮೀನನ್ನ ಇವತ್ತು ಇಟ್ಕೊಂಡ ಮೇಲೆ ಕೂಡ ಕೆಡಿಬಿ ಇದನ್ನ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಬಿಬಿಎಂಪಿ ಅವರು ಇಷ್ಟೊಂದು ದೊಡ್ಡ ಪ್ರಮಾಣದ ಕಸ ಇಲ್ಲಿ ಬರ್ತಾ ಇದ್ರು ಕೂಡ ಅವರೇ ಆಕ್ಷನ್ ಯಾಕೆ ತಗೊಂಡಿಲ್ಲ? ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಓಪನ್ ಜಾಗದಲ್ಲಿ ಕಸ ಹಾಕಬಾರ್ದು, ಸುಡಬಾರ್ದು ಅಂತ. ಇಲ್ಲಿ ಸುಡ್ತಾ ಇದ್ದಾರೆ, ವೈರ್ಗಳನ್ನು ಸುಡ್ತಾ ಇದ್ದಾರೆ. ಅದರಿಂದ ಅದರ ಒಳಗಿರುವಂತ ಆ ಕಾಪರ್ ಅನ್ನು ತೆಗಿತಾ ಇದ್ದಾರೆ, ಪ್ಲಾಸ್ಟಿಕ್ ಅನ್ನು ತಂದು ಹಾಕೊಂಡಿದ್ದಾರೆ. ಇದನ್ನು ಯಾರು ಮಾತಾಡ್ತಾ ಇಲ್ಲ. ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲೋಗಿದೆ? ಬಿಬಿಎಂಪಿ ಅವರು ಏನ್ ಮಾಡ್ತಿದ್ದಾರೆ? ಪೊಲೀಸರು ಇಷ್ಟೊಂದು ಇಲ್ಲಿಗಲ್ ಕೂಡ ಇಲ್ಲಿ ಇದ್ರು ಕೂಡ ಏನ್ ಮಾಡ್ತಿದ್ದಾರೆ? ನಮ್ಮ ರಾಜ್ಯದಲ್ಲಿ ಒಬ್ರೂ ಇಲ್ಲ ಇಲ್ಲಿಗಲು, ಎಲ್ಲಾ ಚೆನ್ನಾಗಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ. ಅದೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಇಲ್ಲಿ ಬಂದು ನೋಡಬೇಕು, ಯಥಾಸ್ಥಿತಿ ಏನು ಅಂತ ಗೊತ್ತಾಗುತ್ತೆ. ನಾನು ತಕ್ಷಣ ಪೊಲೀಸರಿಗೆ, ನಾನು ಡಿಜಿಗೆ, ಬೆಂಗಳೂರಿನ ಕಮಿಷನರ್ಗೆ ಪತ್ರ ಬರೆಯೋಳಿದ್ದೀನಿ. ಇವ್ರು ಯಾರು ಇಲ್ಲಿ ಇದ್ದಾರೆ, ಎಷ್ಟು ಕುಟುಂಬಗಳಿದಾವೆ, ಇವರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಆಯಾ ಸಂಬಂಧಪಟ್ಟಂತ ರಾಜ್ಯದ ಸರ್ಕಾರಕ್ಕೆ ಇದನ್ನು ಕಳಿಸಬೇಕು. ಮತ್ತು ನಾನು ಕೇಂದ್ರದ ಗೃಹ ಸಚಿವರಿಗೆ ಕೂಡ ಪತ್ರವನ್ನು ಬರೆಯೋಳಿದ್ದೀನಿ. ಎನ್ಐಎಗೆ ಎನ್ಕ್ವೈರಿ ಆಗಬೇಕು. ಯಾರು ಇದು ಇಷ್ಟೊಂದು ಇಲ್ಲಿಗಳಿದ್ದಾರೆ? ನಮ್ಮ ಪೊಲೀಸರಿಗೆ ಇವ್ರಿಗೆ ಏನು ಸಂಬಂಧ? ಎಷ್ಟು ಹಫ್ತಾ ಯಾರ್ಯಾರಿಗೆ ಬರ್ತಾ ಇದೆ ಇವರ ಕೆಲಸದಿಂದ? ಸುಮ್ನೆ ಬಿಡಲ್ಲ. ಬಿಬಿಎಂಪಿ ಅವರು ಸುಮ್ನೆ ಬಿಡ್ತಾರಾ? ಪೊಲೀಸರು ಇವರನ್ನು ಸುಮ್ನೆ ಬಿಡ್ತಾರಾ? ಯಾರಿಗೆ ಎಷ್ಟು ಹಫ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಎನ್ಕ್ವೈರಿ ಆಗಬೇಕಾಗಿದೆ. ಅದಕ್ಕೆ ಕಮಿಷನರ್ಗೆ ನಾನು ಇವತ್ತೇ ದಾಖಲಾತಿ ಪರಿಶೀಲನೆ ಮಾಡಿದ್ರೆ ಮೇಡಮ್, ಇಲ್ಲಿದ್ದ ಅದು ಅಲ್ಲಿದ್ದ ಅಂತ ದಾಖಲಾತಿ ಎಲ್ಲವೂ ಕೂಡ ಅದು ವೆಸ್ಟ್ ಬೆಂಗಾಲ್ ಇದು. ಯಾವುದೋ ಒಂದು ಊರನ್ನು ಮಾತ್ರ ತೋರಿಸ್ತಾ ಇದೆ, ನಾದಿಯಾ ಅಂತ ಹೇಳುವ ಅನ್ನುವಂತ ಊರನ್ನ, ಲಕ್ಷ್ಮೀಪುರ ಅನ್ನುವಂತ ಊರನ್ನ ತೋರಿಸ್ತಾ ಇದೆ. ಅಂದ್ರೆ ಆ ಆಧಾರ್ ಕಾರ್ಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಮಾಡ್ಕೊಂಡಿರೋದು, ಪ್ರಿಂಟ್ ಹಾಕಿಸ್ಕೊಂಡಿರೋದು ಅಂತ ಗೊತ್ತಾಗುತ್ತೆ. ಧರ್ಮಸ್ಥಳದ ಪ್ರಕರಣ